ಮಕ್ಕಳೇ, ಇಂದು ನಾವು ಸಮರೂಪ ತ್ರಿಭುಜಗಳ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಸಾಧಿಸೋಣ. ಪ್ರಮೇಯವನ್ನು ಕೈಗೆತ್ತಿಕೊಳ್ಳುವ ಮುನ್ನ ಹಿಂದಿನ ತರಗತಿಯಲ್ಲಿ ಕಲಿತ ಈ ಅಂಶವನ್ನು ಜ್ಞಾಪಿಸಿಕೊಳ್ಳೋಣ. ನಮ್ಮ ಬಳಿ ಎರಡು ತ್ರಿಭುಜಗಳಿವೆ, PQR ಮತ್ತು XYZ ತ್ರಿಭುಜಗಳು. PQR ತ್ರಿಭುಜದ PQ ಬಾಹುವು XY ಬಾಹುವಿಗೂ, QR ಬಾಹು YZ ಬಾಹುವಿಗೂ ಹಾಗೂ PR ಬಾಹು XZ ಬಾಹುವಿಗೂ ಸಮವಾಗಿವೆ. ಗಮನಿಸಿ, ತ್ರಿಭುಜ PQR ತ್ರಿಭುಜ XYZ ನಲ್ಲಿ ಐಕ್ಯವಾಯಿತು. ಹಾಗಾದರೆ PQR ತ್ರಿಭುಜ XYZ ತ್ರಿಭುಜಕ್ಕೆ ಸರ್ವಸಮವಾಗಿವೆ. ಎರಡೂ ತ್ರಿಭುಜಗಳು ಪರಸ್ಪರ ಸರ್ವಸಮವಾದವು. ಯಾವ ನಿಯಮದ ಆಧಾರವಾಗಿ? ಎರಡೂ ತ್ರಿಭುಜಗಳ ಅನುರೂಪ ಬಾಹುಗಳು ಸಮವಾಗಿದ್ದ ಕಾರಣ ಆ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾದವು. ಇದನ್ನು ಬಾಹು 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 ಸರ್ವಸಮತೆಯ ನಿಯಮ ಎಂದು ಕರೆಯುತ್ತೇವೆ. ನಮ್ಮ ಬಳಿ ಇನ್ನೆರಡು ತ್ರಿಭುಜಗಳಿವೆ, ABC ಮತ್ತು ತ್ರಿಭುಜ DEF. ABC ತ್ರಿಭುಜದ A ಕೋನವು D ಕೋನಕ್ಕೂ, C ಕೋನ F ಕೋನಕ್ಕೂ, B ಕೋನ E ಕೋನಕ್ಕೂ ಸಮವಾಗಿವೆ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿವೆ, ಆದರೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗಲಿಲ್ಲ. ಅಂದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳೇ ಆಗಬೇಕೆಂದೇನೂ ಇಲ್ಲ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಇನ್ನಾವುದೋ ನಿರ್ಧಾರಕ ಗುಣವಿರಬೇಕಲ್ಲವೇ? ಆ ನಿರ್ಧಾರಕ ಗುಣವನ್ನು ನೋಡೋಣ. ಸಮರೂಪ ತ್ರಿಭುಜಗಳ ಕೋನ ಕೋನ ನಿರ್ಧಾರಕ ಗುಣ. ಪ್ರಮೇಯದ ನಿರೂಪಣೆ ಹೀಗಿದೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿದ್ದು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ನಿರೂಪಣೆಯಲ್ಲಿ ಸೂಚಿಸಿದಂತೆ ನಮ್ಮ ಬಳಿ ಎರಡು ತ್ರಿಭುಜಗಳಿವೆ. ಅವುಗಳನ್ನು ABC ಮತ್ತು DEF ಎಂದು ಹೆಸರಿಸೋಣ. ಎರಡು ತ್ರಿಭುಜಗಳ ಅನುರೂಪ ಕೋನಗಳಾದ A ಕೋನಕ್ಕೆ D ಕೋನ ಸಮವಾಗಿದೆ, B ಕೋನಕ್ಕೆ E ಕೋನ ಸಮವಾಗಿದೆ, C ಕೋನಕ್ಕೆ F ಕೋನ ಸಮವಾಗಿದೆ. ಇದನ್ನು ದತ್ತ ಎನ್ನುತ್ತೇವೆ, ಬರೆದುಕೊಳ್ಳೋಣ. ನಾವಿಲ್ಲಿ ಸಾಧಿಸಬೇಕಿರುವುದು ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತದೆ. ಹಾಗೆಯೇ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ ಎಂದು. ಅಂದರೆ AB ಮತ್ತು DE ಅನುಪಾತವು AC ಮತ್ತು DF ನ ಅನುಪಾತ ಹಾಗೂ BC ಮತ್ತು EF ನ ಅನುಪಾತಕ್ಕೆ ಸಮವಾಗಿರುತ್ತದೆ ಎಂದು. ಈ ಸಾಧನೆಗೆ ಕೆಲವು ರಚನೆಯ ಅವಶ್ಯಕತೆ ಇದೆ. ABC ತ್ರಿಭುಜದ AB ಬಾಹುವಿಗೆ ಸಮವಾಗಿ DE ಬಾಹುವಿನ ಮೇಲೆ ಒಂದು ಬಿಂದುವನ್ನು ಗುರುತಿಸಿಕೊಳ್ಳೋಣ. ಅದನ್ನು P ಎಂದು ಹೆಸರಿಸೋಣ. AC ಬಾಹುವಿಗೆ ಸಮವಾಗಿ DF ಬಾಹುವಿನ ಮೇಲೆ ಗುರುತಿಸಿಕೊಳ್ಳೋಣ. ಆ ಬಿಂದುವನ್ನು Q ಎಂದು ಹೆಸರಿಸೋಣ. P ಮತ್ತು Q ಬಿಂದುಗಳನ್ನು ಸೇರಿಸೋಣ. ರಚನೆಯಲ್ಲಿ ಕೈಗೊಂಡ ಅಂಶಗಳನ್ನು ಬರೆದುಕೊಳ್ಳೋಣ. ಸಾಧನೆಯ ಹಂತಗಳನ್ನು ಆರಂಭಿಸೋಣ. ತ್ರಿಭುಜ ABC ಮತ್ತು ತ್ರಿಭುಜ DPQಗಳನ್ನು ಹೋಲಿಸಿದಾಗ AB ಬಾಹುವಿಗೆ ಅನುರೂಪವಾಗಿರುವ DP ಬಾಹು ಪರಸ್ಪರ ಸಮವಾಗಿವೆ. ಹಾಗೆಯೇ AC ಮತ್ತು DQ ಬಾಹುಗಳು ಸಮವಾಗಿವೆ. ಯಾವುದರ ಆಧಾರವಾಗಿ ನಾವು ಈ ಎರಡನ್ನು ಸಮ ಎಂದು ಹೇಳುತ್ತಿದ್ದೇವೆ? ನಾವು ಈಗಷ್ಟೇ ಮಾಡಿದ ರಚನೆಯ ಆಧಾರವಾಗಿ ABಗೆ DP, ACಗೆ DQ ಬಾಹುಗಳು ಪರಸ್ಪರ ಸಮ ಎಂದು ಸಾಬೀತುಪಡಿಸಿದೆವು. ಎರಡು ತ್ರಿಭುಜಗಳ ಅನುರೂಪ ಕೋನಗಳಾದ A ಮತ್ತು D ಸಮವಾಗಿವೆ. ಇದನ್ನು ಯಾವ ಆಧಾರವಾಗಿ ಹೇಳಿದೆವು? ದತ್ತದಿಂದ ಪಡೆದ ಮಾಹಿತಿಯ ಪ್ರಕಾರ ಎರಡು ತ್ರಿಭುಜಗಳ ಅನುರೂಪ ಕೋನಗಳಾದ A ಮತ್ತು D ಸಮವಾಗಿವೆ. ಗಮನಿಸಿ, ABC ತ್ರಿಭುಜದಲ್ಲಿ AB ಮತ್ತು AC ಬಾಹುವಿಗೆ ಅನುರೂಪ ಬಾಹುಗಳಾದ DP ಮತ್ತು DQಗಳು ಪರಸ್ಪರ ಸಮವಾಗಿವೆ. ಹಾಗೆಯೇ ಆ ಬಾಹುಗಳಿಂದ ಉಂಟಾದ ಅನುರೂಪ ಕೋನಗಳಾದ A ಮತ್ತು D ಕೋನಗಳು ಕೂಡ ಸಮವಾಗಿವೆ. ಅಂದರೆ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾದವು. ಯಾವೆರಡು? ತ್ರಿಭುಜ ABC ಮತ್ತು ತ್ರಿಭುಜ DPQಗಳು ಸರ್ವಸಮ ತ್ರಿಭುಜಗಳಾದವು.
ಯಾವ ನಿಯಮದ ಆಧಾರವಾಗಿ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಆಧಾರವಾಗಿ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ತ್ರಿಭುಜಗಳಾದವು. ಮುಂದುವರೆದು ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಪಿಕ್ಯೂಗಳಲ್ಲಿ ಬಿ ಕೋನಕ್ಕೆ ಅನುರೂಪವಾಗಿರುವ ಪಿ ಕೋನ ಸಮವಾಗಿವೆ. ಹಾಗೆಯೇ ದತ್ತ ತ್ರಿಭುಜಗಳಾದ ಎಬಿಸಿ ಮತ್ತು ಡಿಇಎಫ್ ನಲ್ಲಿ ಬಿ ಕೋನಕ್ಕೆ ಅನುರೂಪವಾದ ಈ ಕೋನ ಸಮವಾಗಿದೆ. ಸ್ವಯಂ ಸಿದ್ಧವನ್ನು ನೆನಪಿಸಿಕೊಳ್ಳಿ. ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮವಾಗಿರುತ್ತವೆ. ಇಲ್ಲಿ ಬಿ ಕೋನಕ್ಕೆ ಪಿ ಕೋನ ಹಾಗೂ ಬಿ ಕೋನಕ್ಕೆ ಈ ಕೋನ ಸಮವಾಗಿವೆ. ಹಾಗಾಗಿ ಪಿ ಮತ್ತು ಈ ಕೋನಗಳೆರಡು ಪರಸ್ಪರ ಸಮವಾದವು. ಆ ಎರಡು ಕೋನಗಳು ಉಂಟಾಗಿರುವುದೆಲ್ಲಿ? ಎರಡು ಸರಳ ರೇಖೆಗಳಾದ ಪಿ ಕ್ಯೂ ಮತ್ತು ಇಎಫ್ ಅನ್ನು ಡಿಇ ರೇಖೆ ಛೇದಿಸಿದಾಗ ಉಂಟಾದ ಅನುರೂಪ ಕೋನಗಳು. ಅನುರೂಪ ಕೋನಗಳು ಸಮವಾಗಿದ್ದಾಗ ಆ ಎರಡೂ ರೇಖೆಗಳು ಸಮಾಂತರ ಸರಳ ರೇಖೆಗಳಾಗಿರುತ್ತವೆ. ಹಾಗಾಗಿ ಪಿ ಕ್ಯೂಗೆ ಇಎಫ್ ಸಮಾಂತರ ಸರಳ ರೇಖೆಯಾಗಿದೆ. ಈಗ ಡಿಇಎಫ್ ತ್ರಿಭುಜವನ್ನು ಗಮನಿಸಿ. ತ್ರಿಭುಜದ ಇಎಫ್ ಬಾಹುವಿಗೆ ಪಿ ಕ್ಯೂ ರೇಖೆಯು ಸಮಾಂತರವಾಗಿದೆ. ಥೇಲ್ಸ್ನ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮದ ಪ್ರಕಾರ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದ ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿದ್ದಾಗ ಆ ಸಮಾಂತರ ರೇಖೆಯ ಮೇಲೆ ಸ್ಥಾಪಿತವಾದಂತೆ ಗೋಚರಿಸುವ ತ್ರಿಭುಜದ ಬಾಹು ಹಾಗೂ ದತ್ತ ತ್ರಿಭುಜದ ಬಾಹುಗಳ ಅನುಪಾತಗಳು ಸಮವಾಗಿರುತ್ತವೆ. ಅಂದರೆ ಡಿಪಿ ಮತ್ತು ಡಿಇ ಅನುಪಾತವು ಡಿಕ್ಯೂ ಮತ್ತು ಡಿಎಫ್ನ ಅನುಪಾತಕ್ಕೂ ಹಾಗೂ ಪಿಕ್ಯೂ ಮತ್ತು ಇಎಫ್ನ ಅನುಪಾತಕ್ಕೂ ಪರಸ್ಪರ ಸಮವಾಗಿರುತ್ತವೆ. ಬರೆದುಕೊಳ್ಳೋಣ. ನಾವೀಗಾಗಲೇ ಸಾಬೀತುಪಡಿಸಿದಂತೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಪಿಕ್ಯೂಗಳು ಪರಸ್ಪರ ಸರ್ವಸಮ ತ್ರಿಭುಜಗಳಾಗಿವೆ. ಹಾಗಾಗಿ ಅವುಗಳ ಅನುರೂಪ ಬಾಹುಗಳಾದ ಡಿಪಿಯ ಬದಲಿಗೆ ಎಬಿ ಎಂದು, ಡಿಕ್ಯೂ ಬಾಹುವಿನ ಬದಲಿಗೆ ಅದಕ್ಕೆ ಸಮವಾಗಿರುವಂತೆ ಎಸಿ ಎಂದು, ಪಿಕ್ಯೂ ಬಾಹುವಿಗೆ ಬದಲಾಗಿ ಬಿಸಿ ಎಂದು ಬರೆದುಕೊಳ್ಳೋಣ. ನಮಗಿಲ್ಲಿ ದೊರೆತಿದ್ದೇನು? ಎರಡು ತ್ರಿಭುಜಗಳಾದ ಎಬಿಸಿ ಮತ್ತು ಡಿಇಎಫ್ನ ಬಾಹುಗಳ ಅನುಪಾತಗಳು ಸಮವಾಗಿವೆ ಎಂದು. ಅಂದರೆ ಎಬಿ ಮತ್ತು ಡಿಇ ಅನುಪಾತವು ಎಸಿ ಮತ್ತು ಡಿಎಫ್ನ ಅನುಪಾತಕ್ಕೂ ಹಾಗೂ ಬಿಸಿ ಮತ್ತು ಇಎಫ್ನ ಅನುಪಾತಕ್ಕೂ ಪರಸ್ಪರ ಸಮವಾಗಿವೆ ಎಂದು. ಹಾಗಾದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದಾಗ ಆ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತವು ಸಮವಾಗಿವೆ ಎಂದು ಸಾಧಿಸಿಯಾಯಿತು. ಹಾಗಾದರೆ ಯಾವಾಗ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತದೋ ಆಗ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ನಿರೂಪಣೆಯಲ್ಲಿ ಸೂಚಿಸಿದ್ದನ್ನು ತಾರ್ಕಿಕವಾಗಿ ಸಾಧಿಸಿದೆವು. ಧನ್ಯವಾದಗಳು.